ಇದರಲ್ಲಿ ಬಿಲ್ ಕಮ್ಮಿ, ಟೈಮ್ ಉಳಿತಾಯ ಆಗುತ್ತೆ, ನೀರಿನ ಉಳಿತಾಯನೂ ಆಗುತ್ತೆ. ಟೂರು ಟ್ರಿಪ್ಪಿಗೆ ಎಲ್ಲಾದರೂ ಈ ರೀತಿ ನೀವು ತೊಗೊಂಡು ಹೋಗ್ಬೋದು. ಕರೆಂಟ್ ಬಿಲ್ಲು ಭಾಳ ಕಮ್ಮಿ ಆಗುತ್ತೆ. ಇದ್ರ ಮೇಲೆ ನೀರು ಬಿದ್ದು ಶಾಕ್ ಹೊಡೆಯೋದು, ಅರ್ತ್ ಆಗೋದು, ಗ್ರೌಂಡ್ ಆಗೋದು, 90-100 ಡಿಗ್ರಿ ಹೀಟ್ ಆಗಿ ಮೆಲ್ಟ್ ಆಗೋದು. ಇದು ಪಾಲಿಪ್ರಾಪ್ಲೈನ್ ಬಾಡಿ, ABS PP ಶಾಕ್ ಪ್ರೂಫ್ ಬಾಡಿ ಇದೆ. ನೀರು ಬಿದ್ದರೂ ಯಾವ ತೊಂದರೆ ಇಲ್ಲ, ಯಾವುದೇ ಅಪಾಯಗಳು ಆಗೋದಿಲ್ಲ. ಆನ್ ಮಾಡಿ, ಕರೆಂಟ್ ಆನ್ ಮಾಡಿದ್ರೆ ಬರೀ 6 ಸೆಕೆಂಡ್, ಬರೀ 6 ಸೆಕೆಂಡ್ 6 ಸೆಕೆಂಡ್ನಾಗೆ ಹಾಟ್ ವಾಟರ್ ಬರ್ತಾ ಇರುತ್ತೆ. ಎಷ್ಟೊತ್ತಾದರೂ ಹೇಳಿ ಸರ್. ಸರ್, ಇದು ಸೋನಿ ಎಂಟರ್ಪ್ರೈಸಸ್ ಇಂದ ಅತಿ ಕಡಿಮೆ ಬೆಲೆಗೆ ಗೀಸರ್ ಕೊಡ್ತಾ ಇದ್ದೀರಾ? ಹೌದು. ಅದು ಸಣ್ಣ ಪುಟ್ಟ ಮನೆಗೆಲ್ಲ ಯೂಸ್ ಮಾಡಲಿಕ್ಕೆ ಉಪಯೋಗಿಸ್ಲಿಕ್ಕೆ ಬರುತ್ತೆ. ಈಗ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ತೀರಾ? ಸರ್ ನೋಡಿ, ಇದು ಇನ್ಸ್ಟಂಟ್ ಗೀಸರ್ ಅಂತಾರೆ. ಇನ್ಸ್ಟಂಟ್ ಗೀಸರ್ ಅಂದರೆ ಬಚ್ಚಲ ಮನೆ ಗೋಡೆಗೆ ಒಂದು ಮಳೆ ಹೊಡೆದು, 2 ಮಳೆ ಹೊಡೆದು ಹ್ಯಾಂಗ್ ಮಾಡೋದು. ಹ್ಯಾಂಗ್ ಮಾಡಿ ನಿಮ್ಮ ಮನೆ ಕೊಳ ಇರುತ್ತಲ್ಲ, ಈ ಥರ ಕೊಳ ಇರುತ್ತೆ. ಆ ಕೊಳಾಯಿಗೆ ಇದನ್ನ ಕನೆಕ್ಷನ್ ಕೊಡಬೇಕು. ಓಕೆ. ಇದು ಕರೆಂಟ್ಗೆ ಹಾಕೋದು. ಇದು ಹೌದ್ರಾ? ಓಕೆ. ಕರೆಂಟ್ಗೆ ಹಾಕೋದು. ಇದು ಇನ್ಲೆಟ್ ಆಗುತ್ತೆ, ತಣ್ಣೀರು ಬರೋದು. ಇದು ಔಟ್ಲೆಟ್, ಬಿಸಿನೀರು ಬರೋದು. ಹೌದ್ರಾ? ಓಕೆ. ನೀವು ಟ್ಯಾಪ್ ಆನ್ ಮಾಡಿ ಕರೆಂಟ್ ಆನ್ ಮಾಡಿದ್ರೆ ಬರೀ 6 ಸೆಕೆಂಡ್, ಬರೀ 6 ಸೆಕೆಂಡ್ 6 ಸೆಕೆಂಡ್ನಾಗೆ ಹಾಟ್ ವಾಟರ್ ಬರ್ತಾ ಇರುತ್ತೆ. ಎಷ್ಟೊತ್ತಾದ್ರೂ ಬಿಡಿ, ಇಡೀ ದಿವಸ ಬಿಡಿ, ಬರ್ತಾ ಇರುತ್ತೆ. ಆಮೇಲೆ ಬಿಸಿ ಜಾಸ್ತಿ ಮತ್ತು ಕಮ್ಮಿ ಮಾಡ್ಕೊಳ್ಳೋದು ಹೇಗೆ ಅಂದ್ರೆ, ಈ ಟ್ಯಾಪ್ನ ಎಷ್ಟು ಕಮ್ಮಿ ಬಿಡ್ತೀರಿ 60 ಡಿಗ್ರಿ ಹೀಟ್ ಬರುತ್ತೆ. ಮೈ ಮೇಲೆ ಬಿದ್ದರೆ ಬೊಬ್ಬೆ ಬರೋಷ್ಟು ಬರುತ್ತೆ. ಆ ಮೈ ಮೇಲೆ ನೀರು ಹಾಕೊಳ್ಳಿಕ್ಕಾಗಲ್ಲ. ಸ್ವಲ್ಪ ಟ್ಯಾಪ್ನ ಜಾಸ್ತಿ ಬಿಡಿ. ಈ ರೆಡಿ ನೀರು, ತಣ್ಣೀರು ಬಿಸಿನೀರು ಮಿಕ್ಸ್ ಇರುತ್ತಲ್ಲ, ರೆಡಿ ನೀರು ಬರುತ್ತೆ. ಆ ರೀತಿ ಇದೆ. ಆಮೇಲೆ ಇನ್ನೂ ಒಂದೇನಂದ್ರೆ, ಇದು ಜನ ಯಾಕೆ ತಗೋತಾರಂದ್ರೆ, ಈ ಹೆಣ್ಮಕ್ಳು ಮಕ್ಕಳಿರೋ ಮನೆ, ಹೌದಾ, ಬಕೆಟ್ನ ಕೈಲಿ ಹಾಕ್ತಿವಿ, ಡೇಂಜರು. ಹೌದು. ಗ್ಯಾಸ್ ಗೀಸರ್ನಾಗೆ ಕಾರ್ಬನ್ ಮೊನಾಕ್ಸೈಡ್ ಅಂತ ವಿಷ ನಿಲ್ಬಿಡ್ತೀವಿ. ಅದು ಕೂಡ ಎಷ್ಟೋ ಜನ ಸತ್ತೋಗಿದ್ದಾರೆ. ಹೌದು. ಇದ್ರ ಮೇಲೆ ನೀರು ಬಿದ್ದು ಶಾಕ್ ಹೊಡೆಯೋದು, ಅರ್ತ್ ಆಗೋದು, ಗ್ರೌಂಡ್ ಆಗೋದು, 90-100 ಡಿಗ್ರಿ ಹೀಟ್ ಆಗಿ ಮೆಲ್ಟ್ ಆಗೋದು. ಇದು ಪಾಲಿಪ್ರಾಪ್ಲೈನ್ ಬಾಡಿ, ABS PP ಶಾಕ್ ಪ್ರೂಫ್ ಬಾಡಿ ಇದೆ. ಹೌದಾ? ಶಾಕ್ ಪ್ರೂಫ್ ಬರುತ್ತೆ. ಹೌದು ಸರ್, ಶಾಕ್ ಪ್ರೂಫ್. ಮೇಲೆ ನೀರು ಬಿದ್ದರೂ ಯಾವ ತೊಂದರೆ ಇಲ್ಲ, ಯಾವುದೇ ಅಪಾಯಗಳು ಆಗೋದಿಲ್ಲ. ಆಮೇಲೆ ಇನ್ನೂ ಒಂದು ಏನಂದ್ರೆ, ಮನುಷ್ಯನಿಗೆ ಮರು ಸಹಜ ಸ್ನಾನ ಮಾಡಿ ಈ ನಲ್ಲಿನ ಆಫ್ ಮಾಡಿ, ಈ ನಲ್ಲಿ ಆಫ್ ಮಾಡಿ ನಾವು ಕರೆಂಟ್ ಆನ್ ಇಟ್ಟು ಮರ್ತ್ ಹೋದಾಗ ಇಲ್ಲಿ ಬಂದಾದಾಗ ಇಲ್ಲಿ ನಿಂತು ಹೋಗುತ್ತೆ. ಅಥವಾ ಟ್ಯಾಂಕ್ನಲ್ಲಿ ನೀರು ಖಾಲಿ ಆದಾಗ, ಒಳಗಡೆ 1 ಲೀಟರ್ ನೀರು ಇರುತ್ತಲ್ಲ, ಅದು ಬಾಯ್ಲ್ ಆಗಿ 75 to 80 ಡಿಗ್ರಿ ರೀಚ್ ಆದಾಗ ಈ ಗ್ರೀನ್ ಲೈಟ್ ಹೋಗ್ಬಿಡುತ್ತೆ. ಈ ಗ್ರೀನ್ ಲೈಟ್ ಹೋಗ್ಬಿಡುತ್ತೆ, ಆಟೋ ಕಟ್ ಆಫ್ ಆಗುತ್ತೆ. ಇದೇ ಆಟೋಮೆಟಿಕ್ ಥರ್ಮೋಸ್ಟಾಟ್ ಅಂಡ್ ಥರ್ಮಲ್ ಕಟ್ಔಟ್ ಅಂತ ಹೇಳಿ. ಆಮೇಲೆ ಇನ್ನೂ ಒಂದೇನೆಂದ್ರೆ, ಕರೆಂಟ್ ಬಿಲ್ಲು ಭಾಳ ಕಮ್ಮಿ ಆಗುತ್ತೆ. ಯಾವ ರೀತಿ ಅಂದರೆ, ಒಂದು 45-50 ಲೀಟರ್ ಬಾಯ್ಲರ್ ಹಳೆ ಕಾಲದ್ದು, ಅದು ಚೆನ್ನಾಗಿ ಕ್ಲೀನಾಗಿ ಹೀಟ್ ಆಗಬೇಕಾದ್ರೆ ಮಿನಿಮಮ್ ಅಂದರೂ 1 ಅವರ್ ಬೇಕು. ಆ ಕೆಲಸ ಇದು ಬರೀ 20 to 25 ಮಿನಿಟ್ನಲ್ಲಿ ಮಾಡಿ ಮುಗಿಸುತ್ತೆ. ಆ ರೀತಿ ಇದೆ. ಆಮೇಲೆ ಕರೆಂಟ್ ಕಮ್ಮಿ, ಟೈಮ್ ಉಳಿತಾಯ ಆಗುತ್ತೆ. ಎಷ್ಟೇ ಚಿಕ್ಕ ಬಾತ್ರೂಮ್ ಇರಲಿ, ಅದಕ್ಕೆ ಕಿಟಕಿ ಇದ್ರೂ ಆಯಿತು, ಇರಲಿಲ್ಲ ಅಂದರೂ ಆಯಿತು. ಹೌದ್ರಾ? ಆಮೇಲೆ ಗ್ಯಾಸ್ ಗೀಸರ್ ಹಾಕ್ತೀವಿ, ಅದಕ್ಕೆ ಕಿಟಕಿ ಬೇಕೇ ಬೇಕು. ಅದು ಕಾರ್ಬನ್ ಮೊನಾಕ್ಸೈಡ್ ವಿಷ ನಿಲ್ಬಿಡುತ್ತೆ. ಇದು ಕಿಟಕಿ ಇಲ್ಲ ಅಂದ್ರೂ ಆಗುತ್ತೆ. ಆಮೇಲೆ ನೀವು ಟೂರು ಟ್ರಿಪ್ಪಿಗೆ ಎಲ್ಲಾದರೂ ಈ ರೀತಿ ನೀವು ತೊಗೊಂಡು ಹೋಗ್ಬೋದು, ಕ್ಯಾರಿ ಮಾಡ್ಬೋದು. ಈಸಿ ಟು ಕ್ಯಾರಿ ಮಾಡ್ಬೋದು ಸರ್. ಆಮೇಲೆ ಇನ್ನೂ ಒಂದೇನಂದರೆ, ನಿಮ್ಮ ಈ ಮಲ್ಟಿಪರ್ಪೋಸ್ ಯೂಸ್ ಆಗುತ್ತೆ. ಹೇಗೆ ಗೊತ್ತಾ? ಮಲ್ಟಿಪರ್ಪೋಸ್ ಅಂದರೆ, ಬೆಳಿಗ್ಗೆ ಸ್ನಾನದ ಮನೆಯಲ್ಲಿ, ಮಧ್ಯಾಹ್ನ ಹೆಣ್ಮಕ್ಳು ಫ್ರೀ ಇರ್ತಾರಲ್ಲ, ಗೃಹಿಣಿಯರು, ಈ ಬೇಸಿನ ಹತ್ರ ಕರೆಂಟು ನೀರು ಎರಡೂ ಇದ್ದರೆ, ಈ ಜಿಡ್ಡು ಪಾತ್ರೆ ತೊಳ್ಕೊಳ್ಳೋದಾಗಲಿ ಅಥವಾ ಬಿಸಿ ನೀರಿನಿಂದ ತೊಳಿಬೇಕಾದಂಥ ವಸ್ತುಗಳಿರ್ತವೆ. ಅಲ್ಲಿ ಏನಿಲ್ಲ, 2 ಮಳೆ ಹೊಡೆದಿದ್ರೆ ಈ ಬಚ್ಚಲ್ದನ್ನು ತೊಗೊಂಬಂದು ಅಲ್ಲಿ ಹಾಕಿ ಆ ಮಲ್ಟಿಪರ್ಪೋಸ್ ಯೂಸ್ ಮಾಡ್ಬೋದು. ಮತ್ತು ಕುಡಿಲಿಕ್ಕೂ ಬಳಸ್ಬೋದು. ಪ್ಯೂರ್ ಎಕ್ಸ್ಟ್ರಾರ್ಡಿನರಿ ಕಾಪರ್ ಕಾಯಿಲ್ ಇದೆ. ಆ ಕಾಪರ್ ಕಾಯಿಲ್ ಇರೋದ್ರಿಂದ ಕುಡಿಲಿಕ್ಕೂ ಬಳಸ್ಬೋದು. ಕೆಲವೊಂದು ಆಸ್ಪತ್ರೆಗಳು ಬಳಸ್ತಾ ಇದ್ದಾರೆ. ಅದರಿಂದ ಇದು ಬಹು ಉಪಯೋಗಿ, ಅಂದ್ರೆ ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ, ಎಲ್ಲ ರೀತಿಯಿಂದ ಯೂಸ್ ಆಗುತ್ತೆ. ಇದಕ್ಕೆ ISO ಸರ್ಟಿಫೈಡ್ ಕೂಡ ಇದೆ. ಮೇನ್ ಇದೆ ಸರ್. ಆಮೇಲೆ ನಮ್ಮ 80% ಕಸ್ಟಮರ್ಸು ನಮ್ಮ ಅಡ್ವೊಕೇಟ್ಸ್, ನಾವು ಕೋರ್ಟ್ನಲ್ಲೇ ಇರೋದ್ರಿಂದ ನಮ್ಮ 80% ನಮ್ಮ ಗ್ರಾಹಕರು ವಕೀಲರೇ ಆಗಿದ್ದಾರೆ. ಆಮೇಲೆ ಯಾವುದೇ ಇಲ್ಲಿವರೆಗೆ ಕಂಪ್ಲೇಂಟ್ ಇಲ್ಲ. ಆಮೇಲೆ ತೊಗೊಂಡು ಕಸ್ಟಮರ್ಸು ಎಲ್ಲ ಸ್ಯಾಟಿಸ್ಫೈಡ್ ಕಸ್ಟಮರ್ಸ್ ಇದ್ದಾರೆ. ಒಂದು ಪೀಸ್ ತೊಗೊಂಡ್ರೆ ನಮ್ಗೆ ಹೆಚ್ಚು ಆರ್ಡರ್ ಬರ್ತವೆ. ಆಮೇಲೆ ಇದಕ್ಕೆ 1 year ವಾರಂಟಿ ಸಿಗುತ್ತೆ. 12 months ವಾರಂಟಿ ಇದೆ. ಆ ಕಡೆ ಇದೆ 12 months ವಾರಂಟಿ ಸಿಗುತ್ತೆ. 1 year ವಾರಂಟಿ ಸಿಗುತ್ತೆ. 1 year ವಾರಂಟಿ ನಿಮಗೆ ಮಿನಿಮಮ್ 8 ರಿಂದ 10 ವರ್ಷ. ನಾವು 10 ವರ್ಷದ ಕಸ್ಟಮರ್
ಕಸ್ಟಮರ್ಸ್ ನಮ್ಮ ಈ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಇದ್ದಾರೆ. ನಾವು ಕೋರ್ಟ್ನಲ್ಲೇ 10 ವರ್ಷದಿಂದ ಡ್ಯೂಟಿ ಮಾಡ್ತಾ ಇರೋದು. ಸರ್ ಈಗ ಯಾವ ಕಂಪ್ನಿಗೆ ಕೊಡ್ತಾ ಇದ್ದೀರಾ ನೀವು? ಮಾರ್ಕೆಟಲ್ಲಿ ತುಂಬ ಕಂಪ್ನಿಗಳಿದೆ. ಹೌದು. ಈಗ ನೀವು ಯಾವ ಕಂಪ್ನಿಗೆ ಕೊಡ್ತಾ ಇದ್ದೀರಾ? ಅದೇ ಸೋನಿ ಎಂಟರ್ಪ್ರೈಸಸ್ ಅಂತೇಳಿ. ಸೋನಿ ಎಂಟರ್ಪ್ರೈಸಲ್ಲಿ ಕ್ವಿಕ್ ಹಾರ್ಟ್ ಬ್ರ್ಯಾಂಡ್ ನೇಮ್ ಇದು. ಕ್ವಿಕ್ ಹಾರ್ಟ್ ಬ್ರ್ಯಾಂಡೆಡ್? ಹೌದು. ಕ್ವಿಕ್ ಹಾರ್ಟ್ 1 year ವಾರಂಟಿ ಇರುತ್ತೆ. ರೇಟ್ ಬಂದು 3000 ಇದೆ. 3000ನಲ್ಲಿ ನಿಮಗೆ 700 ರೂಪಾಯಿ ಡಿಸ್ಕೌಂಟ್ ಹೋಗಿ 2300 ರೂಪಾಯಿ ನಮಗೆ ನಾವು ಕೊಡೋ ರೇಟು. ಅಂದರೆ ಈ ಬೇರೆ ಬೇರೆ ಕಂಪ್ನಿಯವರು ಬೇರೆ ಬೇರೆ ರೇಟ್ಗಳು ಇಟ್ಟಿದ್ದಾರೆ. ಇದರೊಳಗೆ 3 ಲೈನ್ ISO ಸರ್ಟಿಫೈಡ್ 3 ಲೈನ್ ಪ್ಯೂರ್ ಕಾಪರ್ ಕಾಯಿಲ್ ಇದೆ. ಮತ್ತು ಥರ್ಮೋಸ್ಟ್ಯಾಟು ಬೇರೆ ಕಂಪ್ನಿಯವರಾದರೆ ನಾ ಬೇರೆಯವ್ರ ಬಗ್ಗೆ ಬ್ಲೇಮ್ ಮಾಡ್ತಾ ಇಲ್ಲ. ಬೇರೆ ಕಂಪ್ನಿಯವರು 75 ಡಿಗ್ರಿ ಲೋಕಲ್ ಹಾಕ್ತಾರೆ. ಕೆಲವು ಜನರು ಒಳ್ಳೇದೇ ಹಾಕ್ತಾರೆ. ನಮ್ಮದು 105 ಡಿಗ್ರಿ ಇದೆ. 105 ಡಿಗ್ರಿ ಇದೆ ಅಂದರೆ 105 ನೀರಿನ ಕುದಿಯುವ ಬಂದು ವಾಟರ್ ಬಾಯ್ಲಿಂಗ್ ಪಾಯಿಂಟ್ is 100. ಇದು ಅಲ್ಲಿವರೆಗೂ ತಡ್ಕೊಳ್ಳೋ ಶಕ್ತಿ ಇದೆ. ನೀವು ಆನ್ಲೈನ್ನಲ್ಲೂ ನೀವು ಬುಕ್ ಮಾಡಿದ್ರೆ ಈಗ 2300 ರೂಪಾಯಿ ಇದ್ರ ರೇಟು. ನಾವು ನಿಮ್ಮ ಕೊರಿಯರ್ ಮುಖಾಂತರ ನಿಮ್ಮ ಮನೆಗೆ ಬರುತ್ತೆ. ಆಮೇಲೆ ನಾವು ಪೋಸ್ಟ್ ಆಫೀಸ್ ಕೊರಿಯರ್ನಿಂದ ಕಳಿಸೋದ್ರಿಂದ ಇಲ್ಲಿ ನಾವು ನೀವು ಅಮೌಂಟ್ ಪೇ ಮಾಡಿರ್ತೀರಿ. ನಾವು ಪ್ಯಾಕ್ ಮಾಡಿ ಪೋಸ್ಟ್ ಆಫೀಸ್ ಕೊಟ್ಟಾಗ ಒಂದು ಟ್ರ್ಯಾಕ್ ನಂಬರ್ ಕೊಡ್ತಾರೆ. ಅದು ನಿಮ್ಮ ಮನೆಗೆ ಬಂದು ತಲುಪುವವರೆಗೂ ಟ್ರ್ಯಾಕ್ ಆಗುತ್ತೆ. ಬೆಂಗಳೂರಿನಿಂದ ಬಿಜಾಪುರ ಅನ್ಕೊಳ್ಳಿ ಅಥವಾ ಶಿವಮೊಗ್ಗ ಅನ್ಕೊಳ್ಳಿ, ಮನೆಗೆ ಬಂದು ಮುಟ್ಟುತ್ತಾನೆ. ಅಂದರೆ ವಿಶ್ವಾಸನೀಯ, ಅದು ಬಿಲಿವೇಬಲ್ ಕೊರಿಯರ್. ಅದು ಕರ್ನಾಟಕ ಫ್ರೀ ಡೆಲಿವರಿ ಸಿಗುತ್ತೆ ಸರ್. ಇಟ್ಲೆ ಸ್ಯಾಟಿಸ್ಫೈಡು, ತೃಪ್ತಿದಾಯಕ ಗ್ರಾಹಕರಿದ್ದಾರೆ. ಆಮೇಲೆ ಇದು ನಾನು ಹೊಗಳು ಹೇಳ್ತಾ ಇಲ್ಲ. ಎಷ್ಟೋ ಜನ ಇಲ್ಲೇ ನೀವು ಸುಮಾರು ಜನ ಅಡ್ವೊಕೇಟ್ಸ್ ಎಲ್ಲ ನಮಗೆ ಬರ್ತಾರೆ. ನಾವು ಹಿರೇಮಠ ಅಂತೇಳಿ, ಶಂಕರ್ ಹಿರೇಮಠ ಅಂತೇಳಿ ತುಂಬ ಜನ ಬರ್ತಾರೆ. ಹಿರೇಮಠ ಅವರೇ ಒಂದು ನಮ್ಗೆ ಮನೆಗೆ ತಂದು ಹಾಕಿ ಬುಕ್ ಮಾಡಿ ಹೋಗ್ತಾರೆ. ನಾವು ಮನೆಗೆ ಹೋಗಿ ಇಲ್ಲಿ ಲೋಕಲ್ ಬೆಂಗಳೂರಿನಲ್ಲಿ ISO ಸರ್ಟಿಫೈಡ್ ಇದೆ, ಚೆನ್ನಾಗಿದೆ. ಈ ಬಾಯ್ಲರು ದೊಡ್ಡ ಗೀಜರ್ನಾಗ ನಾವು ವೇಟ್ ಮಾಡಬೇಕು. ಬಿಲ್ಗಳು 1500 ರೂಪಾಯಿ ಬರುತ್ತೆ. ಇದರಲ್ಲಿ ಬಿಲ್ ಕಮ್ಮಿ, ಟೈಮ್ ಉಳಿತಾಯ ಆಗುತ್ತೆ. ಆಮೇಲೆ ನಿಮಗೆ ನೀರಿನ ಉಳಿತಾಯನೂ ಆಗುತ್ತೆ. ಯಾಕಂದರೆ ನೀರಿನ ಕೊರತೆನೂ ಇದೆ. ಹೌದ್ರಾ? ಆ ರೀತಿ. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಯಾರಿಗಾದರೂ ಇಷ್ಟೆಲ್ಲ ನೀವು ವಿಡಿಯೋ ನೋಡಿದ್ರಲ್ಲ ಈ ಗೀಝರ್ ಬಗ್ಗೆ, ಯಾರಿಗಾದರೂ ನಮ್ಮ ಗೀಝರ್ ಬೇಕಾಗಿದ್ದರೆ ಈ ಡಿಸ್ಪ್ಲೇಯಲ್ಲಿ ಕಾಣುವ ನಂಬರ್ ಇದೆಯಲ್ಲ 7204916011ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ಮನೆಗೆ ಅಥವಾ ನಿಮ್ಮ ಊರಿಗೆ ಕರ್ನಾಟಕದ ಯಾವುದೇ ಒಂದು ಮೂಲೆಗಾದರೂ ನಾವು ನಿಮ್ಮ ತಲುಪಿಸಿ ಅಂದರೆ ಕಳಿಸ್ಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ, ಕಳಿಸ್ಕೊಡ್ತೀವಿ. ಯಾರಿಗಾದರೂ ಬೇಕಿದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು.